ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ. ರಾಜ್ಯಾದ್ಯಂತ 3 ದಿನಗಳ ಕಾಲ ಹಾಲು, ಸಿಗರೇಟ್, ಕಿರಾಣಿ ಅಂಗಡಿ, ಬೇಕರಿ ಎಲ್ಲವೂ ಕೂಡ ಬಂದ್ ಇರಲಿದೆ. ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಡಲಾಗಿದೆ. ಯಾಕೆ, ಏನಾಯ್ತು, ಯಾವಾಗ ಬಂದ್ ಇರುತ್ತೆ, ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಈಗ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ 3 ದಿನಗಳ ಕಾಲ ಬಂದ್ಗೆ ಕರೆ ಕೊಡಲಾಗಿದೆ. ಹೌದು, ಇತ್ತೀಚೆಗಷ್ಟೇ 1 ದಿನ ಮಾತ್ರವೇ ಅಖಂಡ ಕರ್ನಾಟಕ ಬಂದ್ ನಡೆದಿತ್ತು. ಆದ್ರೆ ಈ ಬಾರಿ ಸತತ 3 ದಿನಗಳ ಕಾಲ ಕರ್ನಾಟಕ ಬಂದ್ ನಡೆಯಲಿದೆ ಎಂದು ಹೇಳಲಾಗಿದೆ. ಹೌದು ಗೆಳೆಯರೆ, ಪ್ರತಿದಿನದ ಅಗತ್ಯ ವಸ್ತು ಆಗಿರುವ ಹಾಲು ಸೇರಿದಂತೆ ಇತರೆ ಎಲ್ಲ ಅಗತ್ಯ ವಸ್ತುಗಳು ಸಿಗೋದಿಲ್ಲ. ಹೌದು, ಗುಟ್ಕಾ, ಸಿಗರೇಟ್ ಸೇರಿ ಇನ್ನಿತರೆ ವಸ್ತುಗಳು ಕೂಡ ಈ 3 ದಿನದಂದು ಮಾರಾಟ ಕೂಡ ಇರುವುದಿಲ್ಲ ಎಂದು ತಿಳಿದು ಬಂದಿದೆ. ಹಾಗಾದ್ರೆ ಬಂದ್ಗೆ ಕರೆ ನೀಡಿರುವುದು ಏಕೆ ಎನ್ನುವ ಒಂದು ಸಂಪೂರ್ಣ ಮಾಹಿತಿ ಲಭ್ಯವಾಗಿದೆ. ಹೌದು, ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಗುತ್ತಿರುವ ನಾವು ಇಲ್ಲಿಯವರೆಗೆ ಆನ್ಲೈನ್ ಪೇಮೆಂಟ್, ಫೋನ್ ಪೇ, ಗೂಗಲ್ ಪೇ ಅನ್ನು ನಮ್ಮ ಒಡನಾಡಿ ಎನ್ನುವಂತೆ ಬಳಸಿಕೊಳ್ಳುತ್ತಿದ್ದೆವು. ಕೆಲವೇ ಸೆಕೆಂಡ್ಗಳಲ್ಲಿ UPI ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡುವ ವ್ಯವಸ್ಥೆಗೆ ಎಲ್ಲರೂ ಕೂಡ ಸಲಾಂ ಹೊಡೆದಿದ್ರು. ಮುಖ್ಯವಾಗಿ ಸಣ್ಣ ಪುಟ್ಟ ಅಂಗಡಿಗಳು, ತಳ್ಳು ಗಾಡಿಗಳು, ಇದರಿಂದ ಮತ್ತೆ ದೊಡ್ಡ ದೊಡ್ಡ ಮಳಿಗೆ ಸೇರಿದಂತೆ ಎಲ್ಲೆಡೆಯೂ ಕೂಡ ವ್ಯಾಪಾರಿಗಳಿಗೆ ಡಿಜಿಟಲ್ QR ಕೋಡ್ ತಮ್ಮ ಪಾವತಿ ವಿಧಾನವನ್ನು ಸರಳಗೊಳಿಸಿತ್ತು. ಆದರೆ ಇದೀಗ ಇದೇ ಅವರಿಗೆ ಮುಳುವಾಗಿದೆ. ಹೌದು ಗೆಳೆಯರೆ, ಕ್ಯಾಶ್ಲೆಸ್ ಪದ್ಧತಿಗೆ ಒಗ್ಗಿಕೊಂಡು ಡಿಜಿಟಲ್ ಪಾವತಿಯನ್ನು ಅವಲಂಬಿಸಿರುವ ಹಲವಾರು ವ್ಯಾಪಾರಿಗಳಿಗೆ ಇದೀಗ ವಾಣಿಜ್ಯ ತೆರಿಗೆ ಇಲಾಖೆಯು ಬಿಗ್ ಶಾಕ್ ಕೊಟ್ಟಿದೆ. ರಾಜ್ಯದ ಬೇಕರಿ, ಹೋಟೆಲ್, ಕಿರಾಣಿ ಅಂಗಡಿಗಳು, ಟೀ ಮತ್ತು ಸೇರಿದಂತೆ ಇತರೆ ಸಣ್ಣ ವ್ಯಾಪಾರಿಗಳಿಗೆ UPI ಮೂಲಕ ಮಾಡಿದ್ದಂಥ ವಾರ್ಷಿಕ ವಹಿವಾಟು ಮೊತ್ತ 40 ಲಕ್ಷ ದಾಟಿದ್ರೆ ಆಗ ಅವರು GST ಟ್ಯಾಕ್ಸ್ ಕಟ್ಟಬೇಕು ಎನ್ನುವ ಕುರಿತಂತೆ ನೋಟಿಸ್ ಕೊಟ್ಟಿದೆ. ಈ ಒಂದು ಟ್ಯಾಕ್ಸು 1,000, 2,000, 5,000 ಅಲ್ಲ ಸ್ನೇಹಿತರೆ, ಬರೋಬ್ಬರಿ 40 ಲಕ್ಷ, 35 ಲಕ್ಷ, 50 ಲಕ್ಷ ಈ ರೀತಿಯಾಗಿ ಹಣ ಕಟ್ಟುವಂತೆ ಅವರಿಗೆ ನೋಟಿಸ್ ಕಳುಹಿಸಲಾಗಿದೆ. ಇದರಿಂದ ಸಣ್ಣ ಪುಟ್ಟ ವ್ಯಾಪಾರದಾರರು ಶಾಕ್ಗೆ ಒಳಗಾಗಿದ್ದಾರೆ. ಹಾಗಾಗಿ ಇದೀಗ ಮೊದಲಿಗೆ ಜುಲೈ 23ರಂದು ರಾಜ್ಯಾದ್ಯಂತ ಹಾಲು ಮಾರಾಟಗಾರರು ಪ್ರತಿಭಟನೆ ಮಾಡಿ ಬಂದ್ ಮಾಡಲಿದ್ದು, ನಂತರ ಜುಲೈ 24ರಂದು ಗುಟ್ಕಾ ಮತ್ತು ಸಿಗರೇಟ್ ಅಂಗಡಿಗಳು ಕೂಡ ಬಂದ್ ಮಾಡಿ ಹೋರಾಟ ಮಾಡಲಿದ್ದಾರೆ. ಇನ್ನು ಕೊನೆಯದಾಗಿ ಜುಲೈ 25ರಂದು ಕಂಡಿಮೆಂಟ್ಸ್, ಬೇಕರಿ ಮತ್ತು ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಸಂಪೂರ್ಣ ಬಂದ್ ಮಾಡಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲು ನಿರ್ಧರಿಸಿದ್ದಾರೆ. ಹೌದು ಗೆಳೆಯರೆ, ವ್ಯಾಪಾರಿಗಳು ಈ ಒಂದು GST ನೋಟಿಸ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಹೋರಾಟ ಮಾಡಲಿದ್ದಾರೆ. ಹಾಗಾಗಿ ಜುಲೈ 23, 24 ಮತ್ತು 25ರಂದು ಹಾಲು, ಸಿಗರೇಟ್, ಗುಟ್ಕಾ, ಬೇಕರಿ ಅಂಗಡಿಗಳು ಎಲ್ಲವೂ ಕೂಡ ಮುಚ್ಚಲಿದೆ. ಇದು ನೇರವಾಗಿ ಸಾರ್ವಜನಿಕರಿಗೆ ಪರಿಣಾಮ ಬೀರಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡ್ತಾ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.